ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಸೆಕೆಂಡ್ PUC ಅಕೌಂಟೆನ್ಸಿ 2025-26 ಮಾಡ್ಯೂಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಇದು ಮಾಡ್ಯೂಲ್ ಕ್ವಶನ್ ಪೇಪರ್ 2 ಬೋರ್ಡಿಂದ ಬಿಟ್ಟಿರೋದು. ಆಲ್ರೆಡಿ ಕ್ವಶನ್ ಪೇಪರ್ 1ನ ನಾನು ಕಂಪ್ಲೀಟ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಎ ನೋಡೋಣ. ಪಾರ್ಟ್ ಎನಲ್ಲಿ ಟೋಟಲ್ 5 ಕ್ವಶನ್ಸು MCQ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದಾರೆ ನೋಡಿ. ಸಂಜಯ್ ಅಂಡ್ ಗೋಪಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಇನ್ ದ ರೇಷಿಯೋ ಆಫ್ 4:3. Nikhil is admitted into the partnership for 1/8 share. The sacrificing ratio of Sanjana and Gopis is ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಓಲ್ಡ್ ರೇಷಿಯೋ ಅಥವಾ ಓಲ್ಡ್ ಶೇರ್ ಏನಿರುತ್ತೆ ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಹಾಗಾಗಿ ಆನ್ಸರ್ ಬಂದು 4:3 ಆಗುತ್ತೆ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ರಿಸರ್ವ್ ಕ್ಯಾಪಿಟಲ್, ಅನ್ಇಶ್ಯೂಡ್ ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸೊ ಆನ್ಸರ್ ಬಂದು ಆಥರೈಸ್ಡ್. ಸೊ ಇಶ್ಯೂಡ್ ಟೋಟಲ್ ಆಥರೈಸ್ಡ್ ಕ್ಯಾಪಿಟಲ್ ಏನಿರುತ್ತೆ ಅದರಲ್ಲಿ ಇಶ್ಯೂಡ್ ಕ್ಯಾಪಿಟಲ್ ಒಂದು ಪಾರ್ಟ್. ನೆಕ್ಸ್ಟು 3 ಡಿಬೆಂಚರ್ ವಿಚ್ ಆರ್ ಟ್ರಾನ್ಸ್ಫರಬಲ್ ಬೈ ಮೈರ್ ಡೆಲಿವರಿ ಆರ್ ಬೇರರ್ ಡಿಬೆಂಚರ್ಸ್. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಟ್ರೇಡ್ ಬಿಲ್ಸ್, ಟ್ರೇಡ್ ರಿಸೀವಬಲ್ ಕೊಟ್ಟಿದ್ದಾರೆ, ಇನ್ವೆಂಟರೀಸ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್ ಬಂದು ಫಿಕ್ಸ್ಡ್ ಅಸೆಟ್, ಹಾಗಾಗಿ ದ ಆನ್ಸರ್ ಈಸ್ ಬಿಲ್ಡಿಂಗ್. ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂದರೆ ಬಿಲ್ಡಿಂಗ್. ಆ್ಯಂಡ್ ಫಿಫ್ತ್ ಒನ್ ಈಸ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೌನ್ ಆಸ್ ವರ್ಟಿಕಲ್ ಸ್ಟೇಟ್ಮೆಂಟ್. ಕಾಮನ್ ಸೈಜ್ನ ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ ಆ್ಯಂಡ್ ಕಂಪ್ಯಾರಿಟಿವ್ನ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಕಾಮನ್ ಸೈಜ್ ಬಂದರೆ ವರ್ಟಿಕಲ್ಲು, ಕಂಪ್ಯಾರಿಟಿವ್ ಬಂದರೆ ಹಾರಿಜೆಂಟಲ್ಲು. ಟೋಟಲ್ 5 MCQ ಕ್ವಶನ್ಸ್ ಇದೆ. ಅದಾದಮೇಲೆ ನೆಕ್ಸ್ಟು ರಿಮೈನಿಂಗ್ 5 ಬಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ಅದರಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ರೈಟ್ ಕ್ವಶನ್ಗೆ ಚೂಸ್ ಮಾಡಬೇಕಾಗಿರುತ್ತೆ. ಪಾರ್ಟ್ನರ್ಶಿಪ್ ಕಮ್ಸ್ ಇಂಟು ಎಕ್ಸಿಸ್ಟೆನ್ಸ್ ಆಸ್ ಎ ರಿಸಲ್ಟ್ ಆಫ್ ಡ್ಯಾಶ್ ಅಮಂಗ್ ದ ಪಾರ್ಟ್ನರ್ಸ್. ಸೊ ಇಲ್ಲಿ ಮೇನ್ ಅಗ್ರಿಮೆಂಟ್ ಆಗಬೇಕು. ಸೊ ಅಗ್ರಿಮೆಂಟ್ ಆಫ್ ದ ಪಾರ್ಟ್ನರ್ಸ್. ಎಕ್ಸಿಕ್ಯೂಟಿವ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ದ ಡ್ಯಾಶ್ ಆಫ್ ದ ಪಾರ್ಟ್ನರ್. ಸೊ ಎಕ್ಸಿಕ್ಯೂಟರ್ಸ್ ಯಾವಾಗ ಅಂತಂದರೆ ಡೆತ್ ಆಫ್ ದ ಪಾರ್ಟ್ನರ್. ಸೊ ಪಾರ್ಟ್ನರ್ಸ್ ಏನಾದರೂ ಡೈಡ್ ಆದ್ರೇ ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಹಾಗಾಗಿ ಆನ್ಸರ್ ಬಂದು ಡೆತ್. ನೆಕ್ಸ್ಟು ಆನ್ ಡಿಸಲ್ಯೂಷನ್ ಆಫ್ ಎ ಫಾರ್ಮ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಬಂದು ಪಾರ್ಟ್ನರ್ಸ್ ಲೋನು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ನೆಕ್ಸ್ಟು ಕ್ವಿಕ್ ರೇಷಿಯೋ ಈಸ್ ನೋನ್ ಆ್ಯಸ್ ಲಿಕ್ವಿಡ್ ರೇಷಿಯೋ. ಸೊ ಕ್ವಿಕ್ ರೇಷಿಯೋನ ನಾವು ಲಿಕ್ವಿಡ್ ರೇಷಿಯೋ ಅಂತಲೂ ಕೂಡ ಕರಿತೀವಿ. ಆನ್ಸರ್ ಬಂದು ಲಿಕ್ವಿಡ್. ಡ್ಯಾಶ್ ಆಕ್ಟಿವಿಟೀಸ್ ಆರ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಯಾವುದಂತಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಬಂದು ನಿಮಗೆ 10th ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಟೋಟಲ್ 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಮೈನಲ್ಲಿ ಮ್ಯಾಚ್ ದ ಫಾಲೋಯಿಂಗ್. ಸೊ ಫಸ್ಟು ಎ ಆ್ಯಂಡ್ ಬಿ ಕೊಟ್ಟಿರ್ತಾರೆ. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್. ಸೊ ಎರಡನ್ನೂ ನಾವು ಇದರಲ್ಲಿ ಪ್ರಿಪೇರ್ ಮಾಡ್ತೀವಿ. ಗೇನ್ಡ್ ಶೇರ್ ಬಂದು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಆ್ಯಂಡ್ ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು ಓನರ್ಸ್ ಆಫ್ ದ ಕಂಪನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಆ್ಯಂಡ್ ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ ಅರ್ನಿಂಗ್ ಪರ್ ಶೇರ್ ಇರುತ್ತೆ. ಸೊ ಇದು ಕ್ವಶನ್ನು ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀವಿ. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೂ ಅಷ್ಟೇ ಮ್ಯಾಚ್ ದ ಫಾಲೋಯಿಂಗ್ ಬರೀಬೇಕಾದ್ರೆ ಎ ಆ್ಯಂಡ್ ಬಿ ಎರಡು ಪಾರ್ಟನ್ನು ಕೂಡ ಬರೀಬೇಕು. ಸೊ ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ರಿಮೈನಿಂಗ್ 4th ಮೇನಲ್ಲಿ ಟೋಟಲ್ ಒನ್ ವರ್ಡ್ ಕ್ವಶನ್ಸ್ ಬಂದು 5 ಇರುತ್ತೆ. ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಕೇಳಿದ್ದಾರೆ. ಅದರಲ್ಲಿ ಅವರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು ಯಾವುದಾದ್ರೂ ಒಂದು ಬರೆದ್ರೂ ಕೂಡ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟು ಕೋರ್ಟ್ ಕೆನ್ ಆರ್ಡರ್ ಎ ಫಾರ್ಮ್ ಟು ಬಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಬಿಕಮ್ ಇನ್ಸೈನ್. ಟ್ರೂ ಆರ್ ಫಾಲ್ಸ್ ಅಂತಂದರೆ ಟ್ರೂ. ಯಾವಾಗ ಜಾಸ್ತಿ ಸಾಲ ಆಗಿರುತ್ತೆ ಅಥವಾ ವೆನ್ ದ ಪಾರ್ಟ್ನರ್ ಬಿಕಮ್ ಇನ್ಸೈನ್ ಆವಾಗ ನಾವು ಕಂಪನಿನ ಅಥವಾ ಬಿಸ್ನೆಸ್ನ ಕ್ಲೋಸ್ ಮಾಡೋಕ್ಕೆ ಹೇಳ್ತೀವಿ, ಅದು ಟ್ರೂ. ನೆಕ್ಸ್ಟು ಎಕ್ಸ್ಪ್ಯಾಂಡ್ DRR ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ಸ್. DRR ಬಂದು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಆ್ಯಂಡ್ ನೆಕ್ಸ್ಟು ಸ್ಟೇಟ್ ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಸೊ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವುದಾದ್ರೂ ಕೂಡ ಒಂದು ಬರೆದ್ರೆ ಸಾಕು. ಕಂಪ್ಯಾರಿಟಿವ್, ಕಾಮನ್, ಕ್ಯಾಶ್ ಫ್ಲೋ. ಸೊ ಅದರಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ಇನ್ಫ್ಲೋ ಅಂತ ಅಂದರೆ ರೆಸಿಪ್ಟ್ ಆಫ್ ಕ್ಯಾಶ್ ಇನ್ ದ ಬಿಸ್ನೆಸ್ ಫ್ರಮ್ ವೇರಿಯಸ್ ಆ್ಯಕ್ಟಿವಿಟೀಸ್ ಈಸ್ ಟರ್ಮ್ಡ್ ಆಸ್ ದ ಕ್ಯಾಶ್ ಇನ್ಫ್ಲೋ. ರೆಸಿಪ್ಟ್ ಅಂತಂದರೆ ಏನೇನು ಇನ್ಕಮ್ ಬರುತ್ತೆ ವೇರಿಯಸ್ ಆ್ಯಕ್ಟಿವಿಟೀಸಿಂದ ಫಾರ್ ದ ಬಿಸ್ನೆಸ್, ಅದನ್ನು ನಾವು ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ಸೊ ಬಿಸ್ನೆಸ್ಗೆ ಬರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದಿಷ್ಟನ್ನು ಕೂಡ 5 ಮಾರ್ಕ್ಸ್ ಕ್ವಶನ್ನು 1 ವರ್ಡಲ್ಲಿ ಬರೆಯೋಂಥದ್ದು ಅಥವಾ 1 ಸೆಂಟೆನ್ಸಲ್ಲಿ.
ನೆಕ್ಸ್ಟ್ ಪಾರ್ಟ್ ಬಿಗೆ ಬಂದರೆ ಟೋಟಲ್ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇದರಲ್ಲಿ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸಲ್ಲಿ ಯಾವುದಾದ್ರೂ ಕೂಡ 3 ಚೂಸ್ ಮಾಡಬೇಕು. ಸೊ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಿದೆ. ಸೊ ಡಿಫೈನ್ ಅಂತ ಕೇಳಿದಾಗ ಡೆಫಿನೇಷನ್ನೇ ಬರಿಬೇಕು. ಸೊ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದಾಗ ಮೀನಿಂಗ್ಗೆ ಬರಿಬೇಕು. ಸೊ ಡಿಫೈನ್ ಅಥವಾ ಡೆಫಿನೇಷನ್ ಕೇಳಿದ್ರೆ ಡೆಫಿನೇಷನ್ ಬರಿಬೇಕು. ಸೊ ಅಕಾರ್ಡಿಂಗ್ ಟು ಎನಿ ಪರ್ಸನ್ ಆರ್ ಲಾ, ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, partnership is the relation between person who have agreed to share the profit of a business carried by all or any one of them acting for all. ಸೊ ನಾವು ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಏನು ಡಿಫೈನ್ ಮಾಡಿದ್ದಾರೆ ಅಂದರೆ, ಪಾರ್ಟ್ನರ್ಶಿಪ್ ಈಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್. ಸೊ ಎಲ್ಲರೂ ಬಿಸ್ನೆಸ್ನ ಅಗ್ರಿ ಮಾಡಿ ಪ್ರಾಫಿಟ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಬಿಸ್ನೆಸ್ ಕ್ಯಾರಿನ ಮಾಡ್ತಾರೆ. ಅದರ್ವೈಸ್ ಎನಿ ಒನ್ ಆಫ್ ದೆಮ್, ಯಾರಾದರೂ ಒಬ್ಬರು ಅವರು ಆನ್ ಬಿಹಾಫ್ ಆಫ್ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ನೋಡೋಣ. 18 ಬಂದು goodwill of the firm is valued at 2 years purchase of the average profit of the last 4 years ಕೊಟ್ಟಿದ್ದಾರೆ. The total of the profits of the last 4 years are 60,000. Calculate the goodwill of the firm ಅಂತ ಕೇಳಿದ್ದಾರೆ. ಸೊ ಇಲ್ಲಿ goodwill valued ಬಂದು 2 years ಮತ್ತು ಪರ್ಚೇಸ್ ಆಫ್ ಅವರೇಜ್ ಪ್ರಾಫಿಟ್ ಬಂದು ಲಾಸ್ಟ್ 4 years ಕೊಟ್ಟಿದ್ದಾರೆ ಆ್ಯಂಡ್ ಲಾಸ್ಟ್ 4 years ಪ್ರಾಫಿಟ್ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಸೊ ಗುಡ್ವಿಲ್ಗೆ ಫಾರ್ಮುಲಾ ಏನಂತಂದರೆ, ಗುಡ್ವಿಲ್ ಈಸ್ ಈಕ್ವಲ್ ಟು ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್. ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್. ಅವರೇಜ್ ಪ್ರಾಫಿಟ್ಗೆ ಏನಂತ ಅಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಅವರೇಜ್ ಪ್ರಾಫಿಟ್ಗೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ 60,000 ಇದೆ. 60,000 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 60,000 ಡಿವೈಡೆಡ್ ಬೈ 4 ಮಾಡಿದ್ರೆ 15,000 ಬರುತ್ತೆ. ಆ್ಯಂಡ್ ಗುಡ್ವಿಲ್ ಪರ್ಚೇಸ್ಡ್ ವ್ಯಾಲ್ಯೂಡ್ ಯಾವಾಗಿದೆ ಅಂತಂದರೆ 2 years. ಟೋಟಲ್ ವ್ಯಾಲ್ಯೂ ಆಫ್ ದ ಗುಡ್ವಿಲ್ ಈಸ್ 30,000. ಫಸ್ಟು ಏನಂತಂದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲಲ್ಲಿ ಅವರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ಸೊ 15,000 ಬಂದಿದೆ ಇಲ್ಲಿ. ಆ್ಯಂಡ್ ಸೊ ಅವರೇಜ್ ಪ್ರಾಫಿಟ್ 15,000, ನಂಬರ್ ಆಫ್ ಪರ್ಚೇಸ್ ಇಯರ್ಸ್ ಬಂದು 2 years. ಸೊ 15,000 ಇಂಟು 2 ಮಾಡಿದ್ರೆ 30,000 ಇಸ್ ದ ಗುಡ್ವಿಲ್. ವೆರಿ ಈಸಿ ಆ್ಯಂಡ್ 2 marks ಕ್ವಶನ್ನು. ಆ್ಯಂಡ್ ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳಿದ್ದಾರೆ. ಓವರ್ ಸಬ್ಸ್ಕ್ರಿಪ್ಷನ್ ಅಂತಂದರೆ ವೆನ್ ದ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ಸ್ ಫಾರ್ ಮೋರ್ ನಂಬರ್ ಆಫ್ ಶೇರ್ಸ್ ದೆನ್ ದ ನಂಬರ್ ಆಫ್ ಶೇರ್ಸ್ ಆಫರ್ಡ್ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್, ಇಟ್ ಈಸ್ ಕಾಲ್ಡ್ ಓವರ್ ಸಬ್ಸ್ಕ್ರಿಪ್ಷನ್. ಸೊ ಯಾವಾಗ ನಾವು ಕಂಪನಿ ಶೇರ್ನ ಆಫರ್ ಮಾಡುತ್ತೆ ಪಬ್ಲಿಕ್ಗೆ, ಆ ಶೇರ್ ಆಫರ್ ಮಾಡಿರೋದಕ್ಕಿಂತ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಆದರೆ ಅದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಸ್ಟೇಟ್ ಎನಿ 2 items ದಟ್ ಆರ್ ಶೋನ್ ಅಂಡರ್ ದ ಹೆಡ್ ಆಫ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಯಾವ್ದು ಬರುತ್ತೆ? ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಪ್ರಾವಿಷನ್ಸು, ಕ್ರೆಡಿಟರ್ಸು. ಸೊ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಕರೆಂಟ್ ಲಯಬಿಲಿಟೀಸಲ್ಲಿ ಬರೋವಂಥದ್ದು ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಪ್ರಾವಿಷನ್. ಕರೆಂಟ್ ಲಯಬಿಲಿಟೀಸ್ ಅಂತಂದರೆ ವಿತಿನ್ 1 year. ಮತ್ತು ಇಲ್ಲಿ ಸಮ್ಟೈಮ್ಸ್ ಕ್ರೆಡಿಟರ್ಸು ಕೂಡ ಬರುತ್ತೆ. ಆ್ಯಂಡ್ ನೆಕ್ಸ್ಟು ರೈಟ್ ಎನಿ 2 example ಫಾರ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ದಾರೆ. ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ಗೆ ಎಕ್ಸಾಂಪಲ್ ಬರೀರಿ ಅಂತ. ಅದರಲ್ಲಿ ಇನ್ಫ್ಲೋಸ್, ಕ್ಯಾಶ್ ಇನ್ಫ್ಲೋಸ್ ಅಂತಂದರೆ ಬಿಸ್ನೆಸ್ಗೆ ಬರೋಂಥದ್ದು. ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ರೈಸಿಂಗ್ ಫ್ರಮ್ ಲಾಂಗ್ ಟರ್ಮ್ ಲೋನ್ಸ್, ಇದು ಕ್ಯಾಶ್ ಇನ್ಫ್ಲೋಸ್ಗೆ. ಆ್ಯಂಡ್ ಔಟ್ಫ್ಲೋಸ್ಗೆ ರೀಪೇಮೆಂಟ್ ಆಫ್ ಲೋನ್ಸ್, ಡಿಬೆಂಚರ್ಸ್, ಡಿವಿಡೆಂಡ್ ಪೇಯ್ಡ್, ಇಂಟ್ರೆಸ್ಟ್ ಪೇಯ್ಡ್. ಸೊ ಇದು ಒಂದು ಎಕ್ಸಾಂಪಲ್ಸು ಫಾರ್ ದ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಸೊ ಪಾರ್ಟ್ ಬಿನಲ್ಲಿ ಟೋಟಲ್ 5 ಇರುತ್ತೆ. ಯಾವುದಾದ್ರು 3 ಕ್ವಶನ್ ಚೂಸ್ ಮಾಡಿದ್ರೆ ಟೋಟಲು 6 marksಗೆ. ಆ್ಯಂಡ್ ವೆರಿ ಈಸಿ ಕ್ವಶನ್ಸ್ನೇ ಕೇಳಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಸಿ. ಪಾರ್ಟ್ ಸಿನಲ್ಲೂ ಕೂಡ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ 3 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಆ್ಯಂಡ್ ಈಚ್ ಕ್ವಶನ್ ಕ್ಯಾರಿ 6 marks. ಟೋಟಲ್ ನಿಮಗೆ ಪಾರ್ಟ್ ಸಿ 18 marksಗೆ ಇರುತ್ತೆ. ನಿಮಗೆ ಪಾರ್ಟ್ ಎನಲ್ಲಿ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಇಂದ 26 marksಗೆ ಇರುತ್ತೆ. ಆ್ಯಂಡ್ ಇದರಲ್ಲಿ 18 marksಗೆ. ಫಸ್ಟು ಒಂದು ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ರವಿ ಆ್ಯಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಕಂಬೈನ್ಸ್ಡ್ ಬಿಸ್ನೆಸ್ ಆನ್ 1/4/2024 ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 with capitals of rupees 1,50,000 and 1,00,000 rupees respectively. They earned a profit of rupees 50,000 for the year before allowing. And first adjustment ಏನಿದೆ ನೋಡಿ, interest on capital at 10% per annum. And next interest on drawings, Ravi 4,000 and Kiran 2,000. Commission payable to Ravi 3,000 per annum. Salary payable to Kiran 8,000 per annum. Prepare profit and loss appropriation account for the year ended 31st March 2025 ಅಂತ ಕೇಳಿದ್ದಾರೆ.
ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಫಸ್ಟ್ ನೀವು ಹೆಡ್ಡಿಂಗ್ ತೊಗೋಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2025 ಹೆಡ್ಡಿಂಗ್ ತೊಗೊಳ್ಳೇಬೇಕು. ಆ್ಯಂಡ್ ಯಾವುದೇ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೂ ಡೆಬಿಟು ಮತ್ತು ಕ್ರೆಡಿಟ್ ಬರೀಲೇಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಡೆಬಿಟಲ್ಲಿ ನಾವು ಏನೇ ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ ಇದ್ದರೆ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಕ್ರೆಡಿಟಲ್ಲಿ ಯಾವುದಾದ್ರೂ ಇನ್ಕಮ್ ಮತ್ತು ಬಿಸ್ನೆಸ್ಗೆ ಬಂದಿರೋ ಇನ್ಕಮ್ ಆ್ಯಂಡ್ ಗೈನ್ನ ರೆಕಾರ್ಡ್ ಮಾಡ್ತೀವಿ. ಫಸ್ಟು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಎಷ್ಟಿದೆ, ನೆಟ್ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇ ಅರ್ನೆಡ್ ಪ್ರಾಫಿಟ್ ಆಫ್ ₹50,000 ಅಂತ ಕೊಟ್ಟಿದ್ದಾರೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ, 50,000 ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆ್ಯನಮ್. ಸೊ ಬಿಸ್ನೆಸ್ಸಲ್ಲಿ ಏನು ರವಿ ಆ್ಯಂಡ್ ಕಿರಣ್ ಇನ್ವೆಸ್ಟ್ ಮಾಡಿದಾರಲ್ವಾ, ಅವ್ರಿಗೆ ಬಿಸ್ನೆಸ್ಸಿಂದ ಇಂಟ್ರೆಸ್ಟನ್ನ ಕೊಡ್ತಾ ಇದ್ದೀವಿ ಅವ್ರ ಕ್ಯಾಪಿಟಲ್ಗೆ. ರವಿ ಆ್ಯಂಡ್ ಕಿರಣ್, ರವಿ ಕ್ಯಾಪಿಟಲ್ ಎಷ್ಟಿದೆ 1,50,000 ಆ್ಯಂಡ್ ಕಿರಣ್ ಕ್ಯಾಪಿಟಲ್ ಬಂದು 1 lakh. 1,50,000 ಮೇಲೆ 10% ಮಾಡಿದ್ರೆ 15,000. 1,50,000 ಇಂಟು 10% ಮಾಡಿದ್ರೆ 15,000 ಆ್ಯಂಡ್ ಕಿರಣ್ಗೆ 1 lakh ಇಂಟು 10% ಮಾಡಿದ್ರೆ 10,000. ಟೋಟಲ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ, 25,000 ಇದೆ. ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರವಿ 4,000 ಆ್ಯಂಡ್ ಕಿರಣ್ 2,000. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಅಂದರೆ ಬಿಸ್ನೆಸ್ಸಿಂದ ಪರ್ಸ್ನಲ್ ಯೂಸ್ಗೆ ಅಮೌಂಟನ್ನು ವಿತ್ಡ್ರಾಲ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಡ್ರಾಯಿಂಗ್ಸ್ಗೆ ರವಿ ಆ್ಯಂಡ್ ಕಿರಣ್ ಇಬ್ಬರು ಬಿಸ್ನೆಸ್ಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದಾರೆ. ಹಾಗಾಗಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದು ಬಂದು ಇನ್ಕಮ್ ಫಾರ್ ದ ಬಿಸ್ನೆಸ್ಸು. ಹಾಗಾಗಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರವಿ ಎಷ್ಟಿದೆ 4,000 ಆ್ಯಂಡ್ ಕಿರಣ್ 2,000. ಎರಡು ಟೋಟಲ್ ಮಾಡಿ ಔಟರ್ ಕಲಮ್ಗೆ 6,000 ಹಾಕಿ. ಸೊ ಮುಗೀತು. ನೆಕ್ಸ್ಟು ಸಿ, ಕಮಿಷನ್ ಈಸ್ ಪೇಯಬಲ್ ಟು ರವಿ 3,000 ಪರ್ ಆ್ಯನಮ್. ಟು ರವೀಸ್ ಕಮಿಷನ್ ಎಷ್ಟಿದೆ ಪರ್ ಇಯರ್ಗೆ 3,000 ಇದೆ. ಅದು ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್ಸು, ಹಾಗಾಗಿ ಇಲ್ಲಿ ತೊಗೊಳ್ಳಿ ಡೆಬಿಟ್ ಸೈಡು. ಆ್ಯಂಡ್ ನೆಕ್ಸ್ಟು ಸ್ಯಾಲ್ರಿ ಪೇಯಬಲ್ ಟು ಕಿರಣ್ 8,000 ಪರ್ ಆ್ಯನಮ್. ಟು ಕಿರಣ್ ಸ್ಯಾಲ್ರಿ ಅಕೌಂಟ್ ಎಷ್ಟು 8,000. ಸೊ ಇದಿಷ್ಟು ಆದಮೇಲೆ ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡು. 50 + 6,000 56,000 ಇದೆ. 56,000 ಇಂದ ಟೋಟಲ್ 56,000 ಇಂದ ಮೈನಸ್ 25,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ರವೀಸ್ ಕಮಿಷನ್ 3,000 ಆ್ಯಂಡ್ 8,000 ಸ್ಯಾಲ್ರಿನ ಲೆಸ್ ಮಾಡಿದ್ರೆ 20,000 ಪ್ರಾಫಿಟ್ ಉಳಿಯುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ 20,000 ಅಕಾರ್ಡಿಂಗ್ ಟು ದ ರೇಷೋ ಏನಿದೆ 3:2 ಇದೆ. ಅವರ ಒಂದು ರೇಷೋ ಬಂದು 3:2 ಇದೆ. ರವಿ 20,000 ಇಂಟು 3/5 ಮಾಡಿದ್ರೆ 12,000. ಕಿರಣ್ಗೆ 20,000 ಇಂಟು 2/5 ಮಾಡಿದ್ರೆ 8,000 ಇರುತ್ತೆ. ಸೊ ಇದು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 6 ಮಾರ್ಕ್ಸ್. ಸೊ ಕ್ರೆಡಿಟ್ ಸೈಡಲ್ಲಿ ಯಾವಾಗಲೂ ನೆಟ್ ಪ್ರಾಫಿಟ್ ಇದ್ದರೆ ಕ್ರೆಡಿಟ್ ಸೈಡ್ ಬರುತ್ತೆ. ಮತ್ತು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸೊ ಬಿಸ್ನೆಸ್ಗೆ ಏನೇನು ಬರುತ್ತೆ ಆ್ಯಂಡ್ ಬಿಸ್ನೆಸ್ಸಿಂದ ಪಾರ್ಟ್ನರ್ಸ್ಗೆ ಏನೇನು ಪೇ ಮಾಡಿದರೆ ಅದನ್ನು ಡೆಬಿಟ್ ಸೈಡು. ಸೊ ಇದನ್ನು ಇಷ್ಟನ್ನು ಬರೆದ್ರೆ ನಿಮಗೆ ಈಸಿಯಾಗಿ 6 ಮಾರ್ಕ್ಸ್ ತೊಗೋಬೋದು ಆ್ಯಂಡ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಸೊ ಇದಾದಮೇಲೆ ನೆಕ್ಸ್ಟು ಕ್ವಶನ್ ನೋಡೋಣ. ಶಿವ, ಶಂಕರ್ ಆ್ಯಂಡ್ ಚಂದ್ರು ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2:1. Shankar retires and his share is acquired by Shiva and Chandru in the ratio of 1:1. ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಶಿವ ಆ್ಯಂಡ್ ಚಂದ್ರು ಕೇಳಿದ್ದಾರೆ. ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಶಿವ, ಶಂಕರ್ ಆ್ಯಂಡ್ ಚಂದ್ರು. ಅದರಲ್ಲಿ ಶಂಕರ್ ಅನ್ನೋರು ಬಿಸ್ನೆಸ್ಸಿಂದ ರಿಟೈರ್ ಆಗ್ತಾ ಇದ್ದಾರೆ. ಅವರ ಒಂದು ಶೇರ್ನ ಶಿವ ಆ್ಯಂಡ್ ಚಂದ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ, ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ ದ ರೇಷಿಯೋ ಆಫ್ 1:1. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಫಸ್ಟು ನ್ಯೂ ಶೇರ್ ಫಾರ್ಮುಲಾ ತೊಗೊಳ್ಳಿ. ಏನಂತಂದರೆ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನಡ್, ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನಡ್. ಸೊ ಇಲ್ಲಿ ನಮಗೆ ಶೇರ್ ಗೈನಡ್ ಎಷ್ಟು ಅಂತ ಗೊತ್ತಿಲ್ಲ, ಹಾಗಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶೇರ್ ಗೈನಡ್ಗೆ ಮತ್ತೆ ಫಾರ್ಮುಲಾ ತಗೊಳ್ಳಿ. ಗೈನ್ ರೇಷಿಯೋ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಇಂಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್. ಸೊ ಇಲ್ಲಿ ಗೈನ್ ರೇಷಿಯೋ ಎಷ್ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತಂದರೆ 1:1 ಅಲ್ಲಿ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ರಿಟೈರಿಂಗ್ ಶಂಕರ್ ಪಾರ್ಟ್ನರ್ಸ್ ರೇಷಿಯೋ ಏನಂತಂದರೆ ಸೊ 3:2:1 ಅಂತ ಇದೆಯಲ್ವಾ, ಸೊ 2/6 ಬರುತ್ತೆ. ಸೊ ಇಂಟು ಫಸ್ಟು ಶಿವಾಗ್ ತೊಗೊಳ್ಳಿ. ಶಿವಾಗ್ ಎಷ್ಟು ಬರುತ್ತೆ ಅಂತಂದರೆ ಗೈನ್ ರೇಷಿಯೋ 1/2 ಇಂಟು ಆ್ಯಂಡ್ ರಿಟೈರಿಂಗ್ ಪಾರ್ಟ್ನರ್ ಶಂಕರ್ ರೇಷಿಯೋ ಏನಿದೆ 2/6 ತೊಗೊಳ್ಳಿ. ಸೊ ಅವಾಗ ಎಷ್ಟಾಗುತ್ತೆ 2 1s 6 2s 12 ಬರುತ್ತೆ. ಮತ್ತು ಚಂದ್ರುಗೆ ಸೇಮ್ 1/2 ಬರುತ್ತೆ, 1:1 ಇಂಟು 2/6 ಮಾಡಿದ್ರೆ 2/12 2/12 ಇಬ್ರಿಗೂ ಕೂಡ ಸೇಮ್ ಬರುತ್ತೆ. 2 1s 2 ಆ್ಯಂಡ್ 6 2s 12 ಸೇಮ್ ಬರುತ್ತೆ. ಈಗ ನ್ಯೂ ಶೇರ್ಗೆ ಅಪ್ಲೈ ಮಾಡಿ. ಸೊ ಓಲ್ಡ್ ರೇಷಿಯೋ ಪ್ಲಸ್ ಶೇರ್ ಗೈನಡ್. ಸೊ ಓಲ್ಡ್ ರೇಷಿಯೋ ಎಷ್ಟಿದೆ ಅಂತಂದರೆ 3/6 ಇದೆ. 3/6 ಪ್ಲಸ್ ಶೇರ್ ಗೈನಡ್ ಎಷ್ಟಿದೆ 2/12.
ಸೊ ಈಗ ಡಿನಾಮಿನೇಟರ್ ಎರಡು ಸೇಮ್ ಇರಬೇಕು. 3/6ಗೆ ಇಂಟು 2 ಮಾಡಿ. ಸೊ 3/6 ಇಂಟು 2 ಮಾಡಿದ್ರೆ ನಮಗೆ 2 3 ಝ 6, 6 2 ಝ 12 ಬರುತ್ತೆ. ಸೊ ಹಾಗಾಗಿ ಎರಡು ಡಿನಾಮಿನೇಟರ್ ಸೇಮ್ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಆನ್ಸರು 6/12 ಪ್ಲಸ್ 2/12 ಮಾಡಿ. ಆವಾಗ ಎಷ್ಟು ಬರುತ್ತೆ? 6 + 2 8 ಬರುತ್ತೆ. ಆ್ಯಂಡ್ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 8 ಬರುತ್ತೆ. ಅದೇ ರೀತಿ ಚಂದ್ರುಗೆ ಸೊ ಓಲ್ಡ್ ರೇಷಿಯೋ ಎಷ್ಟಿದೆ? ಒಂದು 1/6 ಇದೆ. 1/6 ಪ್ಲಸ್ 2/12 ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 1/6 ಇದೆ. ಸೊ 1/6ಗೆ 2ನ ಮಲ್ಟಿಪ್ಲೈ ಮಾಡಿ. 2 2 ಝ 2 2 1 ಝ 2 ಬರುತ್ತೆ. ಆ್ಯಂಡ್ 6 2 ಝ 12 ಬರುತ್ತೆ. 2/12 ಪ್ಲಸ್ 2/12 ಮಾಡಿರಿ. ಎಷ್ಟು ಬರುತ್ತೆ ಅಂದರೆ 2 2 ಬಂದು 4 ಆಗುತ್ತೆ. ಆ್ಯಂಡ್ ಡಿನಾಮಿನೇಟರ್ ಸೇಮ್ ಇರುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ 8/12, 6 + 2 8 ಆ್ಯಂಡ್ 12. ಸೊ ಇಯರ್ 2 2 + 4 12 ಡಿನಾಮಿನೇಟರ್ ಸೇಮ್ ಇರುತ್ತೆ. ಹಾಗಾಗಿ ನ್ಯೂ ಶೇರ್ ಎಷ್ಟಾಗುತ್ತೆ ಅಂದರೆ 8:4 ಆಗುತ್ತೆ. ಅದರ್ವೈಸ್ ಸಿಂಪ್ಲಿಫೈ ಮಾಡಿದ್ರೆ 4 1 ಝ 4 2 ಝ 2:1 ಆಗುತ್ತೆ. ಸೊ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 2:1. ಸೊ ಇಲ್ಲಿ ಏನಂತಂದರೆ ಫಸ್ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನಡ್. ಶೇರ್ ಗೇನಡ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಗೇನ್ ರೇಷಿಯೋ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ 1:1. ಆ್ಯಂಡ್ ರಿಟೈನಿಂಗ್ ಪಾರ್ಟ್ನರ್ ಶೇರ್ ಎಷ್ಟಿದೆ ಅಂದರೆ 2 ಇದೆ. 2/6 ಆಗುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿ ಫಸ್ಟು ಶೇರ್ ಗೇನಡ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂ ಶೇರ್ಗೆ ಓಲ್ಡ್ ಶೇರ್ ಮೈನಸ್ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನಡ್. ಶೇರ್ ಗೇನಡ್ಗೆ ಸೇಮ್ ಫಾರ್ಮುಲಾ 3/6 ಬರುತ್ತೆ. ಸೊ 3/6 ಇದೆ ಓಲ್ಡ್ ಶೇರು. ಇಲ್ಲಿ ಡಿನಾಮಿನೇಟರ್ ಸೇಮ್ ಬರಬೇಕು ಅಂತಂದರೆ 2ನ ಮಲ್ಟಿಪ್ಲೈ ಮಾಡಿ. 3 2 ಝ 6, 6 2 ಝ 12. ಸೊ ಇಲ್ಲಿ 6/12 ಪ್ಲಸ್ 2/12 ಮಾಡಿದ್ರೆ ಎಷ್ಟಾಗುತ್ತೆ? 8 ಆ್ಯಂಡ್ ಡಿನಾಮಿನೇಟರ್ 12 ಇದೆ. ಆ್ಯಂಡ್ ಅದೇ ರೀತಿ ಚಂದ್ರುಗೆ 1/6 ಪ್ಲಸ್ 2/12 ಇದೆ. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಸೊ 2 + 12 ಆಗುತ್ತೆ. ಸೊ 2 2 ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಡಿನಾಮಿನೇಟರ್ ಸೇಮ್ ಇರುತ್ತೆ. ಹಾಗಾಗಿ 8:4. ಅದರ್ವೈಸ್ 2:1 ಮಾಡಿದ್ರೆ NPSR ಗೊತ್ತಾಗುತ್ತೆ ನ್ಯೂ ಶೇರ್. ಸೊ ಇದಿಷ್ಟನ್ನು ಮಾಡಿದ್ರೆ ವೆರಿ ಈಸಿ ಆ್ಯಂಡ್ 6 ಮಾರ್ಕ್ಸ್ ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟು 24th ಕ್ವಶನ್ ನೋಡಿ. XYZ are partners sharing profit and losses in the ratio of 2:2:1. The balance sheet of the firms as on 31st March 2024 was as follows. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ 30,000 ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ X 50,000, Y 30,000, Z 20,000. ಟೋಟಲ್ 1,30,000 ಇಸ್ ದ ಲಯಬಿಲಿಟಿ. ಅಸೆಟ್ಸಲ್ಲಿ ಕ್ಯಾಶ್ 20,000, ಸ್ಟಾಕ್ 40,000, ಡೆಟಾಸ್ 20,000, ಬಿಲ್ಡಿಂಗ್ಸ್ 50,000. ಟೋಟಲ್ 1,30,000 ಕೊಟ್ಟಿದ್ದಾರೆ. X died on 30th 9 2024. His executors accounts are entailed to the following. His capital on the date of death. His share of profit till the date of death. Estimated profit for the current year is 40,000. Interest on capital is allowed at 10% per annum. His drawing till died amount is to 10,000. And salary to X is 1,000 per month. And prepare X capitals account ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ಸಲ್ಲಿ ಏನಂತಂದರೆ XYZ ಅನ್ನೋರು 3 ಜನ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ. ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಬಂದು 2:2:1. ಮತ್ತು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. 31st 3 2024 ಕ್ರೆಡಿಟರ್ಸ್ ಎಷ್ಟಿತ್ತು, ಅವ್ರ ಕ್ಯಾಪಿಟಲ್ಸ್ ಎಷ್ಟಿತ್ತು, ಮತ್ತು ಟೋಟಲ್ ಕಂಪನಿ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ X 30th 9 ಡೈಡ್ ಆಗ್ತಾರೆ. ಅವರ ಒಂದು ರಿಲೇಟೆಡ್ ಡೀಟೇಲ್ ಕೊಟ್ಟಿದ್ದಾರೆ. ಈಸ್ ಕ್ಯಾಪಿಟಲ್ಲು ಆನ್ ದ ಡೇಟ್ ಆಫ್ ಡೆತ್ ತನಕ ಇರುತ್ತೆ. ಮತ್ತು ಶೇರ್ ಆಫ್ ಪ್ರಾಫಿಟ್ ಟಿಲ್ ದ ಡೇಟ್ ಆಫ್ ಡೆತ್ ಆ್ಯಂಡ್ ಎಸ್ಟಿಮೇಟೆಡ್ ಪ್ರಾಫಿಟ್ ಬಂದು 40,000 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಲೌಡ್ 10% ಪರ್ annum. ಮತ್ತು ಡ್ರಾಯಿಂಗ್ಸ್ ಟಿಲ್ ಡೆತ್ ಅಮೌಂಟೆಡ್ ಟು 10,000 ಇದೆ. ಮತ್ತು ಸ್ಯಾಲ್ರಿ ಪರ್ ಮಂತ್ 1,000 ಇದೆ. ನಾವು ವಿ ಹ್ಯಾವ್ ಟು ಪ್ರಿಪೇರ್ ದ X ಕ್ಯಾಪಿಟಲ್ಸ್ ಅಕೌಂಟ್. ಸೊ ಫಸ್ಟು X ಕ್ಯಾಪಿಟಲ್ಸ್ ಅಕೌಂಟ್ ಅಂತ ತಗೊಳ್ಳಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. X ಕ್ಯಾಪಿಟಲ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಅಡ್ಜಸ್ಟ್ಮೆಂಟ್ ಏನಿದೆ ಅಷ್ಟನ್ನು ಮಾತ್ರನೇ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನೋಡಿ, ಈಸ್ ಕ್ಯಾಪಿಟಲ್ ಆನ್ ದ ಡೇಟ್ ಆಫ್ ಡೆತ್ ಎಷ್ಟಿದೆ? ಟೋಟಲ್ 20,000. X 50,000 ಇದೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 50,000 ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪ್ರಾಫಿಟ್ ಬಂದು ಟಿಲ್ ಡೇಟ್ ಆಫ್ ದ ಡೆತ್ ಇದೆ ಆ್ಯಂಡ್ ಎಸ್ಟಿಮೇಟೆಡ್ ಪ್ರಾಫಿಟ್ 40,000 ಇದೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಟೋಟಲ್ 40,000. ಅವರ ಒಂದು ಶೇರ್ ಬಂದು 2/5 ಇದೆ. 2:2:1 ಇದ್ದಾಗ 2/5 ಬರುತ್ತೆ. ಆ್ಯಂಡ್ ಅವ್ರು ಡೈಡ್ ಆಗಿರೋದು ಯಾವಾಗ? 30th 9. ಸೊ ಇಲ್ಲಿ ಸೆಪ್ಟೆಂಬರ್ಗೆ ಡೈಡ್ ಆಗಿದ್ದಾರೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಟೋಟಲ್ ಅಲ್ಲಿಗೆ 6 ಮಂತ್ಸ್ ಬರುತ್ತೆ. ಸೊ 6 ಮಂತ್ಸ್ಗೆ ಎಷ್ಟಾಗುತ್ತೆ ಅಂತ ನೋಡೋಣ. 40,000 ಇಂಟು 2/5. ಸೊ ಕ್ಯಾಲ್ಕುಲೇಟ್ ಮಾಡಿ. 40,000 ಇಂಟು 2/5 ಇಂಟು
6/12 ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ? 8,000 ಬರುತ್ತೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 8,000. ಅದಾದಮೇಲೆ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಲೌಡ್ 10% ಪರ್ ಆ್ಯನಮ್. ಸೊ 10% ಪರ್ ಆ್ಯನಮ್. ಇಂಟ್ರೆಸ್ಟ್ ಎಷ್ಟಿದೆ ಅವ್ರಿಗೆ? 50,000 ಇದೆ. 50,000. ಸೊ 10% ಫರ್ ಆ್ಯನಮ್. ಸೊ ಇಲ್ಲಿ 6 ಮಂತ್ಸ್ಗೆ ಡೈಡ್ ಆಗಿದ್ದಾರೆ. ಹಾಗಾಗಿ 6/12 ಮಾಡಿದ್ರೆ 2,500 ಈಸ್ ದ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆ್ಯಂಡ್ ನೆಕ್ಸ್ಟು ಈಸ್ ಡ್ರಾಯಿಂಗ್ಸ್ ಟಿಲ್ ಡೆತ್ ಅಮೌಂಟೆಡ್ ಟು. ಡ್ರಾಯಿಂಗ್ಸ್ನ ಆಲ್ರೆಡಿ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಟು ಡ್ರಾಯಿಂಗ್ಸ್ ಅಕೌಂಟ್ 10,000. ಯಾಕಂತಂದರೆ ಇವ್ರಿಗೆ ಆಲ್ರೆಡಿ ಏನು ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬರುತ್ತೆ. ಟು ಡ್ರಾಯಿಂಗ್ಸ್ ಅಕೌಂಟ್ 10,000. ಅದಾದಮೇಲೆ ಸ್ಯಾಲರಿ. ಬೈ ಸ್ಯಾಲರಿ ಅಕೌಂಟ್ 1,000 ಪರ್ ಮಂತ್ ಇದೆ. 6,000ಗೆ 6 ಮಂತ್ಗೆ 6,000 ರುಪೀಸ್ ಆಗುತ್ತೆ. ಸೊ ಇದು ಎಕ್ಸ್ ಕ್ಯಾಪಿಟಲ್ಸ್ಗೆ. ಸೊ ಇಲ್ಲಿ ಡೆಬಿಟಲ್ಲಿ ಸೊ ನೀವು ರೂಲ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಕ್ರೆಡಿಟಲ್ಲಿ ಎಲ್ಲ ಒಂದು ಇನ್ಕಮ್ ಮತ್ತು ಗೈನ್ನ ಏನು ಎಕ್ಸ್ ಬಂದಿದೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಡೆಬಿಟಲ್ಲಿ ಏನೇನು ಎಕ್ಸ್ಪೆನ್ಸಸ್ಸು ಮತ್ತು ವಿತ್ಡ್ರಾನ್ ಇದೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಪಿಟಲ್ಸ್ ಎಷ್ಟಿದೆ? 50,000 ಇದೆ. ಮತ್ತು ಪ್ರಾಫಿಟಲ್ಲಿ ಶೇರ್ ಕೊಟ್ಟಿದ್ದೀವಿ. ಈಸ್ ಪ್ರಾಫಿಟ್ ಟಿಲ್ ಡೇಟ್ ಆಫ್ ಡೆತ್ ಎಷ್ಟಿದೆ? 40,000 ಇತ್ತು. ಅದರಲ್ಲಿ 2/5 ಅವ್ರ ಶೇರು ಮತ್ತು 6 ಮಂತ್ಸ್ಗೆ 8,000 ಕೊಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಲೌಡ್ 10% ಪರ್ ಆ್ಯನಮ್. ಬಟ್ ಇಲ್ಲಿ 6 ಮಂತ್ಸ್ಗೆ ಮಾತ್ರ ತೊಗೋಬೇಕು. ಯಾಕಂದರೆ 6 ಮಂತ್ಸ್ಗೆ ಅವರು ಡೈಡ್ ಆಗಿದ್ದಾರೆ. ಹಾಗಾಗಿ 50,000 ಇಂಟು 10% ಇಂಟು 6/12 ಮಾಡಿದ್ರೆ 2,500 ಬರುತ್ತೆ. ನೆಕ್ಸ್ಟು ಬೈ ಸ್ಯಾಲರಿ ಅಕೌಂಟ್ 1,000 ಫಾರ್ 1 ಮಂತ್. 6 ಮಂತ್ಗೆ 6,000 ಆಗುತ್ತೆ. ಡ್ರಾಯಿಂಗ್ಸ್ ಆಲ್ರೆಡಿ ವಿತ್ಡ್ರಾನ್ ಮಾಡಿದ್ದಾರೆ. ನಾವು ಮೇಕ್ ದ ಟೋಟಲ್ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂತ ನೋಡೋಣ. 50,000 ಪ್ಲಸ್ 8,000 ಪ್ಲಸ್ 2,500 ದೆನ್ 6,000 ಪ್ಲಸ್ 66,500 ಅಲ್ಲಿ 10,000 ಡ್ರಾಯಿಂಗ್ಸ್ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 56,500. ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದು 56,500 ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಇನ್ಫಾರ್ಮೇಷನ್ ನಮಗೆ ಬೇಕಾಗಿಲ್ಲ. ಅವ್ರ ಕ್ಯಾಪಿಟಲ್ಸ್ ಎಷ್ಟಿದೆ ಮತ್ತು ಪ್ರಾಫಿಟ್ ಕೊಟ್ಟಿದ್ರೆ ನಾವು ಅಡ್ಜಸ್ಟ್ಮೆಂಟಲ್ಲಿ ಏನಿರುತ್ತೆ ಅಷ್ಟನ್ನು ಮಾತ್ರನೇ ಫೋಕಸ್ ಮಾಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ 25. From the following information prepare statement of profit and loss for the year ended 31st March 2025 as per the schedule 3 of Companies Act 2013 ಕೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ 8 lakh ಇದೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್ಡ್ 4 lakh ಇದೆ. ಸ್ಯಾಲ್ರಿ ಆ್ಯಂಡ್ ವೇಜಸ್ 1 lakh. ಡಿಪ್ರಿಷಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ 40,000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10,000. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ 20,000 ಕೊಟ್ಟಿದ್ದಾರೆ. ಟ್ಯಾಕ್ಸ್ 30% ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ನಾವು ಯಾವುದಾದ್ರೂ ನೋಟ್ ಮಾಡ್ಕೋಬೇಕಂತ ನೋಡಬೇಕಾಗತ್ತೆ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಡೈರೆಕ್ಟಾಗಿ ಬರುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್ಡ್ ಇದೆ. ಮತ್ತು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರಿ ಆ್ಯಂಡ್ ವೇಜಸ್ ಬರುತ್ತೆ. ಆ್ಯಂಡ್ ಡಿಪ್ರಿಷಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್, ಈ ಎರಡಕ್ಕೂ ಕೂಡ ನಾವು ನೋಟ್ನ ಪ್ರಿಪೇರ್ ಮಾಡಬೇಕು. ಸೊ ಇದಕ್ಕೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಫೈನಾನ್ಸ್ ಕಾಸ್ಟ್ಗೆ ಬರುತ್ತೆ. ಆ್ಯಂಡ್ ಟ್ಯಾಕ್ಸ್. ಫಸ್ಟು ಫೈನಾನ್ಸ್ ಕಾಸ್ಟ್ಗೆ ನೋಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10,000 ಇದೆ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ 20,000 ಇದೆ. ಟೋಟಲ್ ಫೈನಾನ್ಸ್ ಕಾಸ್ಟ್ ಬಂದು 30,000 ಇದೆ. ಸೊ ಇದು ಫೈನಾನ್ಸ್ ಕಾಸ್ಟ್. ಫಸ್ಟು ನೋಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ದೆನ್ ಆಫ್ಟರ್ ವರ್ಡ್ಸ್ ಹೆಡ್ಡಿಂಗ್ ತಗೊಳ್ಳಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2025 ಅಂತ. ಆ್ಯಂಡ್ ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಮೌಂಟ್ ತಗೊಳ್ಳಿ. ರೆವಿನ್ಯೂ ಫ್ರಮ್ ಆಪ್ರೇಷನ್ ಸೇಲ್ಸ್ ಎಷ್ಟಿದೆ? ಕ್ವಶನ್ ಇಲ್ಲಿ ಕೊಟ್ಟಿದೆ ನೋಡಿ, 8 lakh ಇದೆ. ಸೊ ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ 8 lakh ತಗೊಳ್ಳಿ. ಆ್ಯಂಡ್ ಅದರ್ ಇನ್ಕಮ್ ಯಾವುದೂ ಇಲ್ಲ. ಹಾಗಾಗಿ ಮೇಕ್ ದ ಟೋಟಲ್ ರೆವಿನ್ಯೂ ಎಷ್ಟಾಗುತ್ತೆ? 8 lakh ಆಗುತ್ತೆ. ಸೊ ಟೋಟಲ್ ರೆವಿನ್ಯೂಯಿಂದ ನಾವು ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಕೊಟ್ಟಿದ್ದಾರಲ್ವ, ಡೈರೆಕ್ಟಾಗಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ 4 lakh ಕೊಟ್ಟಿದ್ದಾರೆ. ಈ 4 lakhನ ಇಲ್ಲಿ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲರಿ ಆ್ಯಂಡ್ ವೇಜಸ್ ಬರುತ್ತೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲರೀಸ್ ಆ್ಯಂಡ್ ವೇಜಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 1 lakh ಕೊಟ್ಟಿದ್ದಾರೆ. ಅದನ್ನು ಡೈರೆಕ್ಟಾಗಿ ತಗೊಳ್ಳಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ 1 lakh. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಡಿಪ್ರಿಷಿಯೇಷನ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ 40,000 ಕೊಟ್ಟಿದ್ದಾರೆ. 40,000 ತಗೊಳ್ಳಿ. ಆ್ಯಂಡ್ ಫೈನಾನ್ಸ್ ಕಾಸ್ಟು ನೋಟ್ನ ಪ್ರಿಪೇರ್ ಮಾಡಿದ್ದೀವಿ. ನೋಟ್ 1 ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಎರಡರಿಂದನೂ ಕೂಡ 30,000 ಇದೆ. ಹಾಗಾಗಿ ಫೈನಾನ್ಸ್ ಕಾಸ್ಟು 30,000 ಇದೆ. ನಾವು ಮೇಕ್ ದ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಫಸ್ಟು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್ಡ್ ಬಂದು 4 lakh ಇದೆ. ಪ್ಲಸ್ 1 lakh ಬಂದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರಿ ಆ್ಯಂಡ್ ವೇಜಸ್ಸು. ಡಿಪ್ರಿಷಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಬಂದು 40,000. ಫೈನಾನ್ಸ್ ಕಾಸ್ಟು 30,000. ಟೋಟಲ್ 5,70,000 ಇದೆ. ಟೋಟಲ್ ರೆವಿನ್ಯೂ 8 lakh ಇದೆ. 8 lakh
5,70,000 ಲೆಸ್ ಮಾಡಿ ಎಕ್ಸ್ಪೆನ್ಸಸ್ನ ಎಷ್ಟು ಉಳ್ಕೊಡುತ್ತೆ 2,30,000 ಈಸ್ ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಈ ಟೋಟಲ್ 3ಇಂದ ಇದು 4ನ ಲೆಸ್ ಮಾಡಿದ್ದೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಉಳ್ಕೊಡುತ್ತೆ 2,30,000. ಇದರಲ್ಲಿ 30% ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಸೊ ಟ್ಯಾಕ್ಸ್ ಬಂದು 30% ಅಂತ ಹೇಳಿದ್ದಾರೆ. 30% ಟ್ಯಾಕ್ಸ್ನ ಲೆಸ್ ಮಾಡೋಣ. ಸೊ ಲೆಸ್ ಟ್ಯಾಕ್ಸ್ 30%. 2,30,000 ಮೇಲೆ 30% ತೊಗೊಳ್ಳಿ. 30 ತೊಗೊಂಡು ಎಷ್ಟಾಗುತ್ತೆ 69,000 ಆಗುತ್ತೆ. 2,30,000 ಮೈನಸ್ 69,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 1,61,000 ಬರುತ್ತೆ. ಆ್ಯಂಡ್ ಇದು ತುಂಬಾ ಈಸಿ. ಸೊ ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಯಾವಾಗಲೂ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೊಡ್ತಾರೆ 6 ಮಾರ್ಕ್ಸ್ಗೆ. ಆ್ಯಂಡ್ ಇದಂತೂ ಮ್ಯಾಂಡೇಟ್ರಿ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಇದು ಬಂದು 6 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಕ್ವಶನ್ಸ್ ಪಾರ್ಟ್ ಸಿನಲ್ಲಿ ಏನಿದೆ ಅಂತ ನೋಡೋಣ. ABC limit arrived at a net profit of rupees 3,50,000 for the year ended 31st March 2025. Depreciation for the year was rupees 1,00,000. There was a profit of rupees 40,000 on assets sold which was transferred to statement of profit and loss. There was a loss. There was also a loss on sale of equipment 5,000, which was transferred to statement of profit and loss. Trade receivable increased during the year rupees 30,000, and trade payables also increased by 40,000. Compute cash flow from operating activities by indirected method ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತಂದರೆ ದಟ್ ಈಸ್ ಇನ್ಕ್ಲೂಡ್ಸ್ ಮೈನ್ ಪ್ರೈಮರಿ ಅಥವಾ ಮೈನ್ ಆಕ್ಟಿವಿಟೀಸ್ ಆಫ್ ಆನ್ ಎಂಟರ್ಪ್ರೈಸಸ್. ಅದನ್ನು ನಾನು ಕಂಪ್ಲೀಟಾಗಿ ಹೇಳಿಲ್ಲ, ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಿವಿಷನ್ ಮಾಡೋದ್ರಿಂದ ಜಸ್ಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಹೆಡ್ಡಿಂಗ್ ತಗೊಳ್ಳಿ, ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಫಾರ್ ದ ಇಯರ್ ಎಂಡೆಡ್ 31st March 2025 ಅಂತ ಪರ್ಟಿಕ್ಯುಲರ್ಸ್ ಅಮೌಂಟ್. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಕ್ವಶನ್. ಫಸ್ಟು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ತೊಗೊಂಬಿಡಿ. ಏನಂತ ಅಂದರೆ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, ಹೌದು ಅರೈವ್ಡ್ ನೆಟ್ ಪ್ರಾಫಿಟ್ ಬಂದು 3,50,000 ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 3,50,000 ತೊಗೊಳ್ಳಿ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ಸಲ್ಲಿ ಏನಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆದರೆ ಹ್ಯಾಡ್ ಮಾಡಬೇಕು, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆದರೆ ಲೆಸ್ ಮಾಡ್ತೀವಿ. ಅದೇ ರೀತಿ ಕರೆಂಟ್ ಅಸೆಟ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆದರೆ ಹ್ಯಾಡ್ ಮಾಡ್ತೀವಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆದರೆ ಲೆಸ್ ಮಾಡ್ತೀವಿ. ಈ 4 ರೂಲ್ಸ್ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ವೆರಿ ಈಸಿ. ಫಸ್ಟು ನೋಡೋಣ, ಡಿಪ್ರಿಷಿಯೇಷನ್ ಬಂದು ನಾನ್ ಕ್ಯಾಶ್ ಐಟಮ್ಸ್, ಅದನ್ನು ನಾವು ಯಾವಾಗಲೂ ಕೂಡ ಹ್ಯಾಡ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಎಷ್ಟಿದೆ ನೋಡಿ, ಡಿಪ್ರಿಷಿಯೇಷನ್ ಫಾರ್ ದ ಇಯರ್ ವಾಸ್ rupees 1,00,000 ಇದೆ. ಸೊ 1,00,000 ಹ್ಯಾಡ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪ್ರಾಫಿಟ್ ಆಫ್ ದೇರ್ ವಾಸ್ ಎ ಪ್ರಾಫಿಟ್ ಆಫ್ rupees 40,000 ಆನ್ ಅಸೆಟ್ ಸೋಲ್ಡ್ ವಿಚ್ ವಾಸ್ ಟ್ರಾನ್ಸ್ಫರ್ ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿದೆ. ಸೊ ಇಟ್ ಈಸ್ ಆಲ್ಸೋ ನಾನ್ ಆಪರೇಟಿಂಗ್ ಆಕ್ಟಿವಿಟಿ. ಇದು ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಲೆಸ್ ಮಾಡ್ತೀವಿ. ಎಷ್ಟಂತಂದರೆ 40,000ನ ಲೆಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ದೇರ್ ವಾಸ್ ಎ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ 5,000. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಅಂದರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಏನಾಗ್ತಿದೆ ಅಂದರೆ, ಸೊ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇಲ್ಲಿ ಏನಂತಂದರೆ ಲಾಸ್ ಆದರೆ ನಾವು ಅದನ್ನು ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವಬಲ್. ಸೊ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗ್ತಿದೆ ಅಂದರೆ ಅಲ್ಲಿಗೆ ಲೆಸ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವಬಲ್ ಬಂದು 30,000 ಲೆಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಟ್ರೇಡ್ ಪೇಯಬಲ್ ಇನ್ಕ್ರೀಸ್ಡ್. ಟ್ರೇಡ್ ಪೇಯಬಲ್ಸ್ ಅಂತಂದರೆ ಕರೆಂಟ್ ಲಯಬಿಲಿಟೀಸ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಅದನ್ನು ಕೂಡ ಹ್ಯಾಡ್ ಮಾಡ್ತೀವಿ. ಸೊ ಟೋಟಲ್ ಇವಾಗ 3,50,000. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಫಸ್ಟು ಪ್ಲಸ್ ಅಮೌಂಟನ್ನೆಲ್ಲ ಮಾಡಿ 3,50,000 ಪ್ರಾಫಿಟ್ಟು, ಆ್ಯಂಡ್ 1,00,000 ಬಂದು ಡಿಪ್ರಿಷಿಯೇಷನ್, ಆ್ಯಂಡ್ 5,000 ಪ್ಲಸ್ 60,000 ಟೋಟಲ್ ಪ್ಲಸ್ ಅಮೌಂಟನ್ನೆಲ್ಲ ಮಾಡ್ಕೊಳ್ಳಿ. ಅದರಲ್ಲಿ ಮೈನಸ್ 40,000 ಮೈನಸ್ 30,000 ಮಾಡಿದ್ರೆ ಆ್ಯಂಡ್ ಟೋಟಲ್ ಪ್ಲಸ್ ವ್ಯಾಲ್ಯೂನೆಲ್ಲ ಹ್ಯಾಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂದರೆ 3,50,000 ಪ್ಲಸ್ 1,00,000 ಡಿಪ್ರಿಷಿಯೇಷನ್, ಆ್ಯಂಡ್ ಮೈನಸ್ 40,000 ಪ್ಲಸ್ 5,000 ಆ್ಯಂಡ್ ಮೈನಸ್ 30,000 ಪ್ಲಸ್ 60,000 ಮಾಡಿದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು ಬರುತ್ತೆ ಅಂದರೆ 4,45,000 ಬರುತ್ತೆ. 4,45,000 ಇಸ್ ದ ಆನ್ಸರ್. ಸೊ ಇಲ್ಲಿ ನಾನು ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮಗೆ ಗ್ಲಾನ್ಸ್ ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಅದನ್ನು ಬೇರೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇದಿಷ್ಟೂ ಕೂಡ ಮಾಡ್ಯೂಲ್ ಕ್ವಶನ್ ಪೇಪರ್ 2ನಲ್ಲಿ ಪಾರ್ಟ್ ಎ ಬಿ ಸಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಫ್ರಮ್ ದ ಪಾರ್ಟ್ ಡಿ ಇಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಒಂದೇ ವಿಡಿಯೋ ಆದರೆ ಲೆಂತಿ ಆಗುತ್ತೆ ಅಂತ ಅದನ್ನು ಸ್ಪ್ಲಿಟ್ ಮಾಡಿದ್ದೀನಿ ಪಾರ್ಟ್ 1. ಸೊ ಅಪ್ ಟು ಪಾರ್ಟ್ ಸಿ ತನಕ ಒಂದು ವಿಡಿಯೋ, ಪಾರ್ಟ್ ಡಿನ 2 ಆ್ಯಂಡ್ 3ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಪ್ಲೇಲಿಸ್ಟ್ನ ಕೊಟ್ಟಿದ್ದೀನಿ.
ಸೊ ನಾನು ಕಂಪ್ಲೀಟಾಗಿ ಮಾಡ್ಯೂಲ್ ಪೇಪರ್ 1, 2, 3 ಮೂರು ಕ್ವಶನ್ ಪೇಪರ್ನು ಕೂಡ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಕ್ಲಾಸ್ಮೇಟ್ಸು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮೇನ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಇಸ್ ದೇರ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.